ಬಿಜೆಪಿ ತೊರೆದು ಪುಟ್ಟು ಆಂಜಿನಪ್ಪ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಗೆ ಬರುವ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ತೊರೆದು ಪುಟ್ಟು ಆಂಜಿನಪ್ಪ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ಗೆ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆಯಾದರು. ಗಂಜಿಗುಂಟೆ ಗ್ರಾಮದ ಮುಖಂಡರಾದ ವಸಂತಾಚಾರಿ ಅವರ ನೇತೃತ್ವದಲ್ಲಿ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆಗೊಂಡರು. ನಂತರ ಮಾತನಾಡಿದ ಪುಟ್ಟು ಆಂಜಿನಪ್ಪನವರು ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಮಾತನಾಡಿದ್ದಾರೆ. ಈ ಪ್ರದೇಶದ ಜನರು ನನ್ನನ್ನು ಬೆಂಬಲಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ನಮ್ಮ ತಾಯಂದಿರು, ಯುವಕರು ಮತ್ತು ಹಿರಿಯರು ಸೇರಿ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡಿರುವುದು ಸಂತಸ ತಂದಿದೆ. ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದಿಂದ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇದು ಪಕ್ಷದ ಬಲವನ್ನು ಹೆಚ್ಚಿಸಿದೆ ಎಂದರು. ಕಳೆದ 12 ವರ್ಷಗಳಿಂದ ಈ ತಾಲೂಕಿನಲ್ಲಿ ನಾನು ಮಾಡಿರುವ ಕೆಲಸಗಳನ್ನು ಜನರು ಗುರುತಿಸಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾನು ಮತ್ತಷ್ಟು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇನೆ. ಪಕ್ಷ ಸೇರಿರುವ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತೇನೆ. ಹೊಸ ಸದಸ್ಯರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿರುವುದು ಹೆಮ್ಮೆಯ ವಿಷಯ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದರಲ್ಲಿ ಸದೃಢವಾಗಿರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಸಂತಾಚಾರಿ, ಮುಖಂಡರಾದ ರಾಜ್ಕುಮಾರ್, ಮುನಿವೆಂಕಟಪ್ಪ, ರಾಮಂಜಿ, ಆನೆಮಡುಗು ಆನಂದ್, ಹಾಡುಗೊಲ್ಲಪಲ್ಲಿ ನಾರಾಯಣ ರೆಡ್ಡಿ, ಗಂಜಿಗುಂಟೆ ರಾಮಕೃಷ್ಣಯ್ಯ, ರಾಮಯ್ಯ, ದೇವಗುಟ್ಟಹಳ್ಳಿ ನಾರಾಯಣಸ್ವಾಮಿ, ಲಕ್ಕೇನಹಳ್ಳಿ ಸುಬ್ರಾಯಪ್ಪ, ಚಿಕ್ಕಬಂದರುಘಟ್ಟ ಬೈರಾರೆಡ್ಡಿ, ಗ್ರಾಮ ಪಂಚಾಯತ್ ಸದಸ್ಯ ನಾಗರಾಜ್, ಬಳವನಹಳ್ಳಿ ಮೂರ್ತಿ, ಜಯರಾಜ್, ಅಂಗುರ್ತಿ, ಶಿವಮಣಿ, ಶಿವನದ ಜಯಚಂದ್ರ, ಹರಿಕೃಷ್ಣ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಮುಖಂಡರು ಹಾಜರಿದ್ದರು. ಅಲೆಮಾರ ಜನಾಂಗ, ಬುಡಕಟ್ಟು ಜನಾಂಗ ಇವರು ಕಷ್ಟಪಟ್ಟು ಇವತ್ತು ಹಿಂದೆ ಉಳಿದ ಜನಾಂಗವಾಗಿದ್ದು, ಈ ಜನಾಂಗ ಅವರು ಯಾವ ರೀತಿ ಕಷ್ಟ ಬೀಳ್ತಾರೆ ಅಂತಂದ್ರೆ ನಾವು ನೇರವಾಗಿ ನೋಡಿರ್ತೇವೆ. ಈ ಗ್ರಾಮಕ್ಕೆ ನಮ್ಮ ಪುಟ್ಟು ಆಂಜನಪ್ಪ ಸರ್ ಅವರು ಬಂದಿದ್ದಾರೆ. ಪುಟ್ಟು ಆಂಜನಪ್ಪ ಅವರು ಈ 2 ಗ್ರಾಮಗಳಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಬಿಜೆಪಿ 2 ಪಕ್ಷಗಳಿಂದ ನಮ್ಮ ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಮುಖಂಡರು ಅವರ ಸಮ್ಮುಖದಲ್ಲಿ ಅವ್ರಿಗೆ ಸೇರ್ಪಡೆ ಆಗ್ತಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಏನಿದೆ ಇವತ್ತು 2.5 ವರ್ಷ ಆಗಿದೆ, ಉತ್ತಮವಾಗಿ ನಡೀತಾ ಇದೆ. ನಮ್ಮ ಸಿದ್ದರಾಮಯ್ಯ ಸರ್ ಮತ್ತೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ನಡೀತಾ ಇದೆ. ಅದರ ಉದ್ದೇಶದಿಂದ ಇವತ್ತು ಪಕ್ಷದ ಕಾರ್ಯಕ್ರಮ, ಸೇರ್ಪಡೆ ಕಾರ್ಯಕ್ರಮ ಮತ್ತು ಪಕ್ಷದ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಪುಟ್ಟು ಆಂಜನಪ್ಪ ಅವರು ತಮಗೆ ವಿಷಯವನ್ನ ತಿಳಿಸಕ್ಕೆ ಬಂದಿದ್ದಾರೆ. ನಂಬಿದ್ರೆ ನಂಬ್ತಾರೆ. ಪುಟ್ಟಣ್ಣ ಆಗಿರ್ಲಿ, ಇನ್ನೊಬ್ರು ಆಗಿರ್ಲಿ, ಅವ್ರ ಹಿಂದೆ ಬಂದಿದೀವಿ ಅಂತಂದ್ರೆ ಅವ್ರ ಅಧಿಕಾರ ಇರಲಿ, ಅಧಿಕಾರ ಇಲ್ದಿರೇ ಇರಲಿ, ಅವ್ರ ಹಿಂದ್ಗಡೆ ಅವ್ರು ಇರ್ತಾರೆ. ಯಾಕೆಂತಂದ್ರೆ ನಾವು ನೇರವಾಗಿ ನೋಡ್ಕೊಂಡ್ ಬಂದಿದ್ದೀವಿ. ಈ ಊರು ಉದ್ಭವ ಆಗ್ಬೇಕಾದ್ರೆ ನಮ್ಮ ಮಾಜಿ ಶಾಸಕರು ಎಸ್ ಮುನಿಸಾಮಪ್ಪ ಅವರ ಕೊಡುಗೆ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವತ್ತು ಹಲವಾರು ಮುಖಂಡರು ಈಗ ಎಲ್ಲಾ ಪಕ್ಷದಲ್ಲೂ ಕೂಡ ಸಹ ಇದ್ದಾರೆ. ಈ ಗ್ರಾಮಕ್ಕೆ ದುಡಿಬೇಕು ಅಂತ ಬಂದಾಗ ಅವ್ರು ನೆನಪು ಮಾಡ್ಕೊಂತ, ಅದೇ ರೀತಿ ನಮ್ಮ ವಿ ಮುನಿಯಪ್ಪ ಸರ್ ಕೂಡ ಇದ್ದಾಗ ಹಲವಾರು ಮನೆಗಳಾಗ್ಲಿ, ಜಮೀನುಗಳಾಗ್ಲಿ, ಇವ್ರಿಗೆಲ್ಲ ಪಾಣಿ ಪಟ್ಟ ಮತ್ತು ಇಂಥವುಗಳನ್ನ ಕೊಡೋದ್ರಲ್ಲಿ ಮುಖ್ಯ ಪತ್ರಗಳನ್ನ ವಹಿಸಿರ್ತಾರೆ. ಈಗ ನಮ್ಮ ಪುಟ್ಟು ಆಂಜನಪ್ಪ ಸಹ ಕೂಡ ಮೊನ್ನೆ ಕಳೆದ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದದಿಂದ 58,000 ಮತಗಳನ್ನ ಸರಿಸುಮಾರು 52,000 ಮತಗಳನ್ನು ಪಡೆದಿದ್ದಾರೆ. ಅದು ಕಾರಣ ಏನಪ್ಪಾ ಅಂತಂದ್ರೆ ಅವರ 15 ವರ್ಷಗಳ ಕಾಲ ಮಾಡಿರುವಂತ ಸೇವೆ. ನಾವು ಅವ್ರ ಜೊತೆಗೆ ಬಂದಿದ್ದು 2.5 ವರ್ಷ ಆಯ್ತು ಅಷ್ಟೇನೆ. ಯಾಕೆಂತಂದ್ರೆ ಇದು ಉದ್ದೇಶಪೂರ್ವಕ ನಾವು ಹೇಳ್ಬೇಕು, ಬೇರೆ ಪಕ್ಷದಲ್ಲಿ ಇದ್ದಾಗ ಅವರ ಸೇವೆಗಳನ್ನ ನೋಡಿ ಸ್ವಯಂ ಪ್ರೇರಣೆಯಿಂದ ಅವ್ರೇನೋ ಕೊಡ್ತಾರೆ, ನಾವೇನೋ ತಗೊಂಡಾಗ್ತೀವಿ ಅನ್ನೋ ಉದ್ದೇಶದಿಂದಲ್ಲ, ಸ್ವಯಂ ಪ್ರೇರಣೆಯಿಂದ ಅವರ ಕಾರ್ಯಕ್ರಮಗಳನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ನಾವು ಅವರ ಪಕ್ಷಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವ್ರ ಕೈ ಬಲಪಡಿಸಬೇಕಾದ್ರೆ ನಮ್ಮ ಸ್ಥಳೀಯ ಚುನಾವಣೆಗಳೇ ಅತಿ ಮುಖ್ಯವಾಗಿರ್ತದೆ. ಯಾರು ಶಾಸಕರು ಭೇಟಿ ನೀಡಲಿಲ್ಲ. ಈಗ ನೋಡಿದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಈ 2 ವರ್ಷದಲ್ಲೇ 200 ಸರಿ ಬಂದಿರ್ತಾರೆ ನಮ್ಮ ಪುಟ್ಟು ಆಂಜನಪ್ಪ ಅವರು. ಮತ್ತೆ ವೇದಿಕೆ ಮೇಲೆ ಇರಂತ ಎಲ್ಲ ಗಣ್ಯರಿಗೆ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಕ್ಕಿಪಿಕ್ಕಿ ಕಾಲೋನಿ ಸಹೋದರಿಯರು, ಸೋದರರು ಮತ್ತೆ ಸ್ನೇಹಿತರು, ಅಕ್ಕಂಗಿಯರಿಗೆ, ನಾವು ಇಲ್ಲಿ ಬಂದಿರೋದು ಪುಟ್ಟು ಆಂಜನಪ್ಪನವ್ರ ಜೊತೆ ಇಲ್ಲೆಲ್ಲ ಬಂದು ಪುಟ್ಟು ಆಂಜನಪ್ಪ ಅವರು ಕಾಂಗ್ರೆಸ್ ಪಾರ್ಟಿಗೆಲ್ಲ ಸೇರ್ಪಡೆ ಆಗ್ತೀವಿ ಅಂತ ಹೇಳಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಹೀಗೆ ಮುಂದಿನ ದಿನಗಳಲ್ಲಿ ಇನ್ನ ಬೇರೆ ಬೇರೆ ನಿಮ್ಗೆ ಬೇಕಾಗಿರೋರು ಎಲ್ಲೆಲ್ಲಿ ನಿಮ್ಮ ಸ್ನೇಹಿತರು ಇರ್ತಾರೆ, ನಿಮ್ಮ ಇವ್ರು ಇರ್ತಾರೆ, ಇನ್ನ ಬಾಳೆಗಳಲ್ಲಿ ಅಲ್ಲಿ ಇಲ್ಲಿ ನಿಮ್ಮ ನೆಂಟರು ಎಲ್ಲ ಇರ್ತಾರೆ. ಅವ್ರಿಗೆಲ್ಲ ಹೇಳಿ ನಾವು ಯಾರ ಜೊತೆ ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಯಾರು ನಮ್ಗೆ ಒಳ್ಳೇದು ಮಾಡ್ತಾರೆ, ನಮ್ಮ ಊರಿಗೆ ಯಾರು ಸಹಾಯ ಮಾಡ್ತಾರೆ, ಅದೆಲ್ಲ ಮನದಟ್ಟು ಮಾಡಿ ಅವ್ರಿಗೆ ಈ ಸತಿ ಸಹಾಯ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಮುಂದೆ
MLA ಎಲೆಕ್ಷನ್ ಬಂದಾಗ ನಮ್ಮ ಪುಟ್ಟಣ್ಣವ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತೆ ಆಯ್ಕೆಯಾಗಿ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಯಾಗಿ ಬಂದಿದ್ದೆ. ಇವಾಗ ಅಕ್ಕಿ ಬಿಕ್ಕಿ ಮತ್ತು ಬಾಳೆಗೌಳಿನಿಂದ ನಾನು ಗೆದ್ದು ಬಂದಿರೋದು. ವಿಶ್ವಾಸದಿಂದ ಓಟ್ ಪಾರ್ಟಿ ನೋಡ್ತೀರಾ, ವ್ಯಕ್ತಿ ನೋಡಿ ಓಟ್ ಕೊಟ್ಟರು. ಪಾಪ ಊರಿಂದ ಸರ್ ನಾನು ಗೆದ್ದಿರೋದು. ನಾನು ಯಾವ ಥರ ಗೆಲ್ಸಿದ್ದೀರ ಅನ್ನೋದು ಅದೇ ಥರ ಗೆಲ್ಸ್ಬೇಕಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಹೆಚ್ಚಿನ ಓದಿನ ಗೆಲ್ಸ್ಬೇಕು. ಅಕ್ಕಿ ಪಿಕ್ ಕಾಲದಲ್ಲಿ ಏನು ಕೂಡ ಪಂಚಾಯತ್ ಅದೇ ಅಂದ್ರೆ ಸರ್ ಆವತ್ತು ಕಾಲದಲ್ಲಿ ಚಿಕ್ಕ ಚಿಕ್ಕ ಹುಡುಗಿದ್ರು. ಆ ಕಾಲದಲ್ಲಿ ಮುಳುಶಪ್ಪ ಬೆಳೆಸಿದ್ದ, ಈಗ ರಾಜನ ಬೆಳೆಸಿದ್ದ. ಮತ್ತೆ ನಮಗೆ ಬೆಳೆಸೋದು ಯಾರ್ಯಾರು ಯಾರಿಲ್ಲ. BJP JDS ಸ್ವಲ್ಪ ಅವರ ಜೊತೆಯಲ್ಲಿ ಇದ್ದೀನಿ. ಕೆಲವು ದೇಶದಲ್ಲಿ ಅವರು ನಮ್ಮ ಸಹಾಯ ಮಾಡೋರು ಯಾರಿಲ್ಲ, ಕೊಟ್ಟೋಯ್ತು ದೇಶದಲ್ಲಿ ಕೊಟ್ಟಿದ್ರು. ಮತ್ತೆ ನಾವು ಜಲಾಶಯ ಮಾಡಿದ್ವಿ. 5 ವರ್ಷ ಮುಂದಕ್ಕೆ ಹೋಗ್ಬೇಕಿತ್ತು. ಸ್ವಲ್ಪ ರಾಜ್ಯದಾಗ ಏನಂದ್ರೆ ನಮ್ಮ ಜೊತೆನಲ್ಲಿ ಇದ್ದೇವರು ಬಿಡ್ಬೇಡಪ್ಪ, ನೀನಿದ್ರೆ ಅಕ್ಕಿ ಕಾನೂನಲ್ಲಿ ಎಲ್ಲ ನೋಟ್ ಸಿಗ್ತದೆ, ನೀನು ನೋಟ್ ಸಿಗ್ತದೆ ಅಂತ ಕೇಳಿದ್ರು. ಅವ್ರ ಜೊತೆನಲ್ಲಿ ಹೋಗ್ತಿದ್ದಾರೆ. ನನಗೆ ಅಣ್ಣವ್ರಿಗೆ 10 ವರ್ಷದಲ್ಲಿ ಗ್ಯಾಪ್ ಐತೆ. ಅವ್ರು ಬರೋದು, ನೋಡೋದು, ಎಲ್ಲಿ ಹೋದ್ರಿಂದ ಮಾತಾಡ್ತಾರೆ ಅಂತ. ಇವಾಗ ಈ ಅಕ್ಕಿ ಪಿಕ್ ಕಾನೂನಲ್ಲಿ ನಮ್ಮ ಜನಗಳಿಗೆ ದಯವಿಟ್ಟು ಕೇಳ್ತಾ ಇದ್ದೀನಿ. ಈ ವರ್ಷದಲ್ಲಿ ನಮ್ಮ ಆಚಾರ್ಯಪ್ಪ, ವಸಂತ ಆಚಾರ್ಯಪ್ಪ ಅವರು ನಮ್ಮ ಜೊತೆಯಲ್ಲಿ ಬೆಳೆಸಿದ್ರು. ನಮಗೆ ಬೆಳೆಸಿದ್ರು. ಅವರೇ ಮಾತಾಡ್ಬೇಕಂದ್ರೆ ಅವರೇ ಬೆಳೆಸಿದ್ರು. ದೇವ್ರ ಬಲ ನಾರಾಯಣ ಸ್ವಾಮಿ ಎಲ್ಲರೂ ಇದ್ದಾರೆ. ಅವ್ರು ನಮ್ಮ KCPನಲ್ಲಿ ಎಲ್ಲ ಕಾಂಗ್ರೆಸ್ನಲ್ಲಿ JDSನಲ್ಲಿ ಇದ್ದಾರೆ. ಅವರು ಸ್ವಲ್ಪ ನಾವು ಇದು ಮಾಡಿಲ್ಲ. ಯಾಕಂದ್ರೆ ಅಣ್ಣ ತಮ್ಮರು ಈ ಸಾರಿ ನಮ್ಮ ಜನಗಳಿಗೆ ಅಭಿಮಾನ ಇದ್ರೆ ನಮ್ಮ ಯಜಮಾನಿಗೆ ಲೀಡ್ ಕಳಿಸಿ ಬೆಂಗಳೂರು ಅಸ್ಸಾಂನಲ್ಲಿ 2ನೇ ವಾರ್ಡ್ 3ನೇ ವಾರ್ಡ್ ನಾವು ನೋಡಿಲ್ಲ. ದೇಶದ ಸೇವೆ ನಮ್ಮ ಪಂಚಾಯತದಲ್ಲಿ ಸೇವೆ ಮಾಡಕ್ಕೆ ಬಂದಿದ್ರಕ್ಕೆ ನಾವು ನೋಡಿರೋದು. ನಾವು 6ನೇ ಕ್ಲಾಸ್ 7ನೇ ತರಗತಿ ಇಲ್ಲಿ ಓದ್ತಾ ಇರುವಾಗ ನೀವು ಮಾಡಿರೋ ಸೇವೆ ಎಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ. ಅಂದರೆ ಲಾಕ್ಡೌನ್ ಸಮಯದಲ್ಲಿ ಅಣ್ಣ ಮನೆಗೆ ಊಟ ಪ್ರತಿಯೊಂದು ಸೌಲಭ್ಯ ಮಾಡಿಕೊಟ್ರು. ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನೋಡಿ ಈಗ ಸಹ ಅವ್ರು ಕೊಟ್ಟಿರೋ ಬೆಳಕು ಕೊಟ್ಟಿರೋ ಬಲ್ಪು ಸಹ ನಾವು ನಮ್ಮ ಊರಿನ ಹಿಂದುಳಿತದಿಂದ ವಸಂತ ಕುಮಾರ್ ಅವರಿಗೆ ನೋಡಿ ಅವರು ಕೊಟ್ಟಿರೋ ಬೆಂಬಲದಿಂದ ಅವ್ರನ್ನ ಅವ್ರು ಹೇಳಿರೋ ಒಂದು ಮಾತುಗಳಿಂದ ಅನುಭವದಿಂದ ನಾವು ಕೂಡ ನಮಗೇನಂದ್ರೆ ನಮ್ಗೆ ರಾಜಕೀಯ ಅನ್ನೋದೇ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಹೋಗಿರೋ ಎಲೆಕ್ಷನ್ಗೆ ಅಣ್ಣವ್ರು ಗೆಲ್ಸ್ಬೇಕಂತ ಅವ್ರು ಮುಂದೆ ಬಂದಿದ್ದಕ್ಕೆ ಸಮಸ್ಯೆಗಳೆಲ್ಲ ಮಾತಾಡ್ಕೊಂಡು ಬಂದ್ವಿ. ಮತ್ತೆ ಎಲೆಕ್ಷನ್ ದಿವಸ ಅಣ್ಣವ್ರು ನಮ್ಮ ಬೂತಲ್ಲಿ ಗೆಲ್ಸಿದ್ವಿ. 53 ಓಟು ಲೀಡಲ್ಲಿ ಗೆಲ್ಸಿದ್ವಿ. ಫಸ್ಟ್ ಟೈಮ್ ನಮ್ಮ ಲೀಡಲ್ಲಿ ಅಣ್ಣವ್ರು ಗೆದ್ದಿದ್ದು. ಈ ಥರ ಅಣ್ಣವ್ರನ್ನ ಹಿಂದೆ ಇದ್ದು ನಾವು ನಡೀತೀವಿ. ಮುಂದೆ ಅವರಿಂದನೇ ಇರ್ತೀವಿ ಅಂತ ಮಾತು ಕೊಡ್ತೀವಿ. ಊರಿನ ಜನರ ಎಷ್ಟು ವರ್ಷ ಎಲ್ಲ ಕಡೆಗೂ ಅವ್ರು ಕೇಳೋದಾಗ ನಾವು ನಡಿಕೊಂಡು ಹೋಗ್ತಾ ಇದ್ದೀವಿ. ಈ ಪಕ್ಷದಲ್ಲಿ ಹೋಗೋಣ, ಪಕ್ಷದಲ್ಲಿ ಹೋಗೋಣ. ಯಾರು ನೋಡಿದ್ರೆ ನಮ್ಮ ಕಡೆ ಬೀದಿಗೆನೆ ಇದ್ದೀವಾಗ ನಾವು ಏನು ಸಹಾಯ ಮಾಡಿ ಉಳಿತಾಯ ಮಾಡಿ ಕಳಿಸಿ ಮುಂದೆ ನಡಿಯಂತ ಕೇಳೋರು ಯಾರು ಜವಾಬ್ದಾರಿ ತಗೊಂಡವರು ಯಾರು ನಮ್ಮ ಊರಾಗಿಲ್ಲ. ಏನಾನ ಒಂದು ಸವಲತ್ತಿಗೆ ಬಂದದ್ರೇನೆ ಯಾ ಕಡೆನೋ ಒಂದು ಸರ ಹೋಗೋದು. ನಮ್ಮ ಎಲ್ಲೋ ಒಂದು ಸಲ ಹೋಗೋದು. ನಮ್ಮ ಕಾಲಾಗೆ ನಿಂತ್ಕೊಂಡು ನಮ್ಮ 15 ವರ್ಷ 20 ವರ್ಷದಿಂದ ನಮ್ಮ ಪುಟ್ಟ ನಮ್ಮ ಅಕ್ಕಿ ಬಿಕ್ಕಿ ಕಾಲಾಗ ಬರಾಗ ನಮ್ಮ 1 ವರ್ಷ ಹೋಗೋದು ಬರೋದು ಬಳಸ್ಕೊಡೋದು ಎಲ್ಲ ಓದಿಸೋದು ಬುಕ್ಕು ಪೆನ್ಸಿಲ್ ಕೊಡಿಸೋದು ಎಲ್ಲ ನೋಡ್ತಾ ನಮಗೆ ಗ್ಯಾಸ್ ಶೀನಾ ಸ್ವಲ್ಪ ಮಕ್ಕಳಿದ್ದಾರೆ. ಇವ್ರು ಅವ್ರ ಮಾತು ಕೇಳ್ಕೊಂಡು ಮಕ್ಕಳು ಹೋದಾಗ ಅವ್ರು ಮುಂದೆ ನಿಲ್ತಾರೆ. ಸ್ವಲ್ಪ ಅಣ್ಣವ್ರಿಗೆ ಮನೆಗೆ ಹೋಗಿ ಕೆಲಸ ಮಾಡೋಣ ಅಂತ ಕೇಳಿ ಆವತ್ತಿಂದ ನಾವು ಸಹಾಯ ಮಾಡ್ತಾ ಗಂಜಿಗುಂಟೆ ಗ್ರಾಮ ಪಂಚಾಯತಿಗೆ ಸೇರಿದ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಇವತ್ತು
ಅಕ್ಕಿಪಿಕ್ಕಿ ಜನಾಂಗದೆಲ್ಲ ನನ್ನ ತಾಯಂದಿರು, ಅಣ್ತಮ್ಮಂದರು, ಯುವಕರು, ನನ್ನ ತಂಗಿಯರು ಎಲ್ಲ ಸೇರ್ಕೊಂಡು ಇವತ್ತು ನಮ್ಮನ್ನು ಭಾಳ ಪ್ರೀತಿ ವಿಶ್ವಾಸದ ಮೇಲೆ ಬರಮಾಡಿಕೊಂಡು ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸಹ ನಮ್ಮ ಜೊತೆ ಇವತ್ತು ಬಂದು ಸೇರ್ಕೊಂಡಿರುವಂಥದ್ದು ನಮಗೆ ಭಾಳ ಸಂತೋಷ, ಹೆಮ್ಮೆ. ಮತ್ತು ಭವಿಷ್ಯದಲ್ಲಿ ನಮ್ಮ ಜೊತೆ ಇದ್ದು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರೋಂಥದ್ದು ನಮಗೆ ಅಧಿಕಾರ ಬರೋಂಥ ನಿಟ್ಟಿನಲ್ಲಿ ಒಂದು ನಮ್ಮ ಜೊತೆ ಇದ್ದೀವಿ ಅಂತೇಳಿ ಒಂದು ಧೈರ್ಯ ತುಂಬಿರ್ತಾರೆ. ಹಾಗಾಗಿ ನನ್ನ ಎಲ್ಲ ಗ್ರಾಮದ ಯುವಕ ಮಿತ್ರರಿಗೆ ಮತ್ತು ನನ್ನ ತಾಯಂದಿರಿಗೆ, ಹಿರಿಯರಿಗೆ ತಮ್ಮ ಮುಖೇನ ಧನ್ಯವಾದಗಳನ್ನ ಸಲ್ಲಿಸಿ ನಮ್ಮ ಕಾರ್ಯವೈಖರಿನ ಮೆಚ್ಚಿರೋಂಥದ್ದು ನಮ್ಮನ್ನು ಸದಾ 12 ವರ್ಷದಿಂದನೂ ಸಹ ಈ ತಾಲೂಕಿನಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ಅವರಿಗೆ ಅರಿವಿದ್ದು ಭವಿಷ್ಯದಲ್ಲಿ ನಾವು ಮುಖ್ಯವಾಹಿನಿಗೆ ಬರಬೇಕು, ತಾವು ಬೆಳಿಬೇಕು, ನಮ್ಮನ್ನು ಬೆಳೆಸಿ ಅಂತೇಳಿ ನಮ್ಮ ಜೊತೆ ಸೇರ್ಕೊಂಡಿರ್ತಾರೆ. ಆ ಜವಾಬ್ದಾರಿನ ನಾನು ತಗೊಂಡು ಭವಿಷ್ಯದಲ್ಲಿ ಎಲ್ಲರೂ ಸಹ ಜೊತೆಲಿ ತೊಗೊಂಡೋಗೋಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಅವ್ರಿಗೆಲ್ಲರೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಇವತ್ತು ಒಂದು ಬೆಳವಣಿಗೆ ಆಗಿದೆ ಅಂತೇಳಿ ಅದು ನಮಗೂ ಸಹ ಹೆಮ್ಮೆ ಇದೆ, ಸಂತೋಷ ಇದೆ. ಯಾವ್ಯಾವ ಪಕ್ಷ? JDS ಪಕ್ಷ ಮತ್ತು BJP ಒಂದು 50ಕ್ಕೂ ಹೆಚ್ಚು ಕಾರ್ಯಕರ್ತ ಬಂಧುಗಳು ಸೇರ್ತಾರೆ.